ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ನಮ್ಮಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟದ. ಈಗ ಏನರ ವಾಯ್ಸ್ ಒಳಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನರ ಅದ ಅಂತಂದ್ರೆ ಅದು ಮಳೆ ರಾಯಿಂದ ನೋಡ್ರಿ, ಅಷ್ಟು ಮಳೆ ಬರ್ಲಿಕ್ಕತ್ತದ. ಈಗ ಸ್ಕೂಲ್ನಿಂದ ಬಂದು ವಾಯ್ಸ್ ಓವರ್ ಮಾಡ್ಲಿಕ್ಕತ್ತೀನಿ. ಮೊನ್ನೆ ಒಂದಿಷ್ಟು ಪ್ರಶ್ನೆಗಳು, ನಿಮ್ಮ ಸ್ಕೂಲ್ ಸುಟಿ ಆಗಿಲ್ಲೇನು ಅಂಥೇಳಿ. ಮಕ್ಕಳಿಗೆ ಸೂಟಿ, ನಮಗೆ ರಜೆ ಇಲ್ರಿ. ಮತ್ತು ಹೀಗೆ ಒಂದಿಷ್ಟು ಕೇಳಿರ್ತೀರಿ, ನನಗೂ ನೆನಪು ಆದಂಗೆ ನಾ ಹೇಳಿರ್ತೀನಿ. ಮತ್ತು ಹಾಗೇನೆ ಈಗ ಮುಂಜಾನೆಯ ರಂಗೋಲಿಯನ್ನು ಹಾಕೋತ ಒಂಚೂರು ಮಾತಾಡೋಣಂತ್ರಿ. ಮುಂಜಾನೆಯ ಮಾತು ಎಲ್ಲರೂ ಇಷ್ಟಪಡೋದ್ರಿಂದ ನನಗೂ ಏನಾದರೂ ಹೇಳಬೇಕು ಅಂತ ಅನಿಸ್ತದೆ. ಅದಕ್ಕೆ ಒಂದು ಸ್ಟೋರಿನೇ ಹೇಳಲಿಕ್ಕತ್ತೀನಿ ರೀ. ಬಹಳ ಚಂದ ಅದ, ಅರ್ಥಪೂರ್ಣ ಅದ. ನೋಡ್ರಿ, ಒಂದು ದಟ್ಟವಾದ ಕಾಡು ಇರ್ತದ. ಕಾಡು ದಟ್ಟವಾದ, ಬಹಳ ದಟ್ಟವಾದ ಕಾಡು ಇರ್ತದ. ಇದ್ದಾಗ ಅವಾಗ ಅರಣ್ಯ ಅಧಿಕಾರಿಗಳು ಬಂದು, ಒಂದಿಷ್ಟು ಜನರು ಬಂದು ಹೇಳ್ತಾರೆ, ನಿಮ್ಮನ್ನು ನಾಶಗೊಳಿಸ್ಲಿಕ್ಕೆ ಬರ್ಲಿಕ್ಕತ್ತಾರ ಜನರು ಅಂತ ಹೇಳಿದ ಕೂಡಲೇ ಅವಾಗ ಕಾಡು ಜೋರಾಗಿ ನಕ್ಕು ಹೇಳ್ತದ, ಎಷ್ಟು ಹುಚ್ಚಿದ್ದೀರಿ, ನಮ್ಮನ್ನು ನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಅರಣ್ಯಾಧಿಕಾರಿಗಳು ಒಂದಿಷ್ಟು ಜನರು ಬಂದು ಹೇಳ್ತಾರೆ, ನಿಮ್ಮನ್ನು ನಾಶ ಮಾಡಲಿಕ್ಕೆ ಕಬ್ಬಿಣದ್ದು ಒಂದು ಆಯುಧ ರೆಡಿ ಮಾಡ್ಲಿಕ್ಕತ್ತಾರ ಅಂಥೇಳಿ. ಅಂದ ತಕ್ಷಣವೇ ಅವಾಗ ಜೋರಾಗಿ ನಗ್ತದ್ರಿ ಕಾಡು, ನಮ್ಮನ್ನು ನಾಶ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತದೆ. ಮತ್ತು ನೆಕ್ಸ್ಟ್ ಡೇ ಬಂದು ಮತ್ತೆ ಅರಣ್ಯಾಧಿಕಾರಿಗಳು ಜನರು ಬಂದು ಹೇಳ್ತಾರ್ರಿ, ನಿಮ್ಮನ್ನು ನಾಶ ಮಾಡಲಿಕ್ಕೆ ಕಬ್ಬಿಣದ ಆಯುಧ ಕೊಡ್ಲಿಯನ್ನು ರೆಡಿ ಮಾಡ್ಯಾರಲ್ಲ, ಅದಕ್ಕೆ ಹಿಂದೆ ಹಚ್ಚಲಿಕ್ಕೆ ನಿಮ್ಮದೇ ಕಟ್ಗೆ ಯೂಸ್ ಮಾಡ್ಲಿಕ್ಕತ್ತಾರ ಅಂದಾಗ ಎಷ್ಟು ನೋವಾಗ್ತದ, ಎಷ್ಟು ಅರ್ಥ ಅದ ನೋಡ್ರಿ ನೀವು. ಆವಾಗ ನೋವಾಗಿ ಜೋರಾಗಿ ಅಳತದ್ರಿ ಕಾಡು. ಅವಾಗ ಅದು ಅರಣ್ಯ ಅಧಿಕಾರಿಗಳು ಕೇಳ್ತಾರೆ, 2 ದಿವಸ ಬಂದು ನಾ ಹೇಳಿದ್ರು ಜೋರಾಗಿ ನಕ್ಕು ನನಗೆ ಉತ್ತರಿಸಿದ್ದೆ, ಇವತ್ತ್ಯಾಕೆ ಅಳ್ಳಿಕತ್ತಿ ಅಂಥೇಳಿ. ಆಗ ಅಳ್ಕೋತಾನೆ ಕಾಡು ಉತ್ತರ ಕೊಡ್ತದ್ರಿ, ನಮಗೆ ಯಾರಿಂದನೂ ಏನೂ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ, ಆದ್ರೆ ಈಗ ನಿಮ್ಮ ಜೊತೆ ನಮ್ಮನ್ನು ನಾಶ ಮಾಡಲಿಕ್ಕೆ ನಮ್ಮವರೇ ನಿಮ್ಮ ಜೊತೆ ಸೇರ್ಕೊಂಡು ಬಿಟ್ಟಾರಲ್ಲ, ಅದಕ್ಕೆ ನನಗೆ ಮನಸ್ಸಿಗೆ ನೋವಾಗಿ ಅಳು ಬಂತು ಅಂಥೇಳಿ ಜೋರಾಗಿ ಅಳ್ತಾವ್ರಿ ಕಾಡುಗಳು, ಗಿಡಗಳು. ಅದಕ್ಕೆ ಇದರ ಎಷ್ಟು ಅರ್ಥ ಅದ ನೋಡ್ರಿ. ಒಂದು ಮನುಷ್ಯ ಹಿಂದೆ ಉಳಿಬೇಕು ಅಂದ್ರೆ ನಮ್ಮವರೇ ಅಂದ್ರೆ ನಮ್ಮ ಬಳಗ ಆಗಿರ್ಬೋದು, ನಮ್ಮ ಜೊತೆಗಿದ್ದವರೇ ನಮಗೆ ಮಾಡ್ತಿರ್ತಾರೆ. ನಮಗೇನಾದರೂ ನಾಶ, ಒಂದು ಕೆಟ್ಟದ್ದು ಆಗಬೇಕು ಅಂತಂದ್ರೆ ನಾವು ದೂರ ಇದ್ದವ್ರನ್ನ ಹುಡುಕ್ತಿರ್ತೀವಿ, ಯಾರು ಏನು ಮಾಡ್ಲಿಕ್ಕತ್ತಾರ ನಮಗೆ ಅಂಥೇಳಿ. ಅದು ಯಾವುದೂ ಇರಂಗಿಲ್ರಿ. ನಮ್ಮ ಹತ್ತಿರದವರೇ, ಒಂದು ಬಳಗ ಆಗಿರ್ಬೋದು, ಒಂದು ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಜೊತೆಗಿದ್ದವರೇ ನಮಗೆ ಮಾಡ್ತಿರ್ತಾರೆ ಅಂಥೇಳಿ. ಇದರಿಂದ ತಿಳಿತದ ಸಾಕಷ್ಟು ಅರ್ಥಪೂರ್ಣವಾದ ಕತೆ. ಆಗ ಕಾಡಿಗೆ ಎಷ್ಟು ನೋವಾಗ್ತದೆ ನೋಡ್ರಿ, ನಮ್ಮವರೇ ನಿಮ್ಮ ಜೊತೆ ಸೇರ್ಕೊಂಡಾರ ಅಂದಮೇಲೆ ನಮ್ಮ ನಾಶ ಖಂಡಿತ ಅಂಥೇಳಿ ಒಪ್ಕೋತದ್ರಿ. ನೋಡ್ರಿ ಎಷ್ಟು ಚಂದ ಇತ್ತಲ್ರಿ ಕತೆ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ ಜೊತೆಗೆ, ರಂಗೋಲಿ ಅಂತೂ ಮುಗೀತು, ಒಂದು ಕತೆ ಜೊತೆಗೆ ನೋಡ್ರಿ ಮಳೆ ಅಂತೂ ಇಷ್ಟು ಜೋರಿ ಬರ್ಲಿಕ್ಕತ್ತದ ನಮ್ಮಲ್ಲಿ. ಮತ್ತು ಬರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಈಗೇನದ ಅಡುಗೆ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ನನ್ನ ಮಕ್ಕಳಿಗೆ ಶೇಂಗಾ ಹೋಳ್ಗೆ ತಿನ್ಬೇಕಂತ ಆಸೆ ಆಗಿತ್ರಿ. ಹಾಗಾಗಿ ಅಮ್ಮ ಇವತ್ತೇನು ಸ್ವೀಟ್ ಮಾಡ್ತಿ ಅಂತ ಕೇಳಿದರು. ಅದಕ್ಕೆ ನಾನು ಆ್ಯಕ್ಚುಲಿ ಪಾಯಸ ಮಾಡೋಕ್ಕಿದ್ದೆ. ಹೆಸರುಬೇಳೆ ಒಂದು ಸ್ವಲ್ಪ ಅಕ್ಕಿ ಕೂಡಿಸಿ ಪಾಯಸ ಮಾಡೋಕ್ಕಿದ್ದೆ, ಅಕ್ಕಿ ಹೆಸರುಬೇಳೆ ಪಾಯಸ. ಅದಕ್ಕೆ ನಮ್ಗೆ ಶೇಂಗಾ ಹೋಳ್ಗೆ ಭಾಳ ಹೊತ್ತಾಗ್ತದೇನು, ಟೈಮ್ ಭಾಳ ತಗೋತದ್ರಿ ಅಂತ ಕೇಳಿಕತ್ರು. ನಾನು ಅದಕ್ಕೇನು ಭಾಳ ಟೈಮ್ ತೊಗೊಳಂಗಿಲ್ಲ, ತಾಯಿಲ್ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ದೊಡ್ಡ ಬಟ್ಟಲಲ್ಲಿ 1 ಬೌಲ್ ಶೇಂಗಾ, ಹಸಿ ಶೇಂಗಾ ಹುರ್ಕೊಂಡೇರಿ. ಒಂದಿಷ್ಟು ಎಳ್ಳು ಸಮ ತೊಗೊಂಡೀನಿ. ಒಂದು ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದ್ರೂ ನಡೀತದ, ಅಥವಾ ಶೇಂಗಾ ಜಾಸ್ತಿ ಹಾಕಿದ್ರೂ ನಡೀತದ, ಅಥವಾ ಎರಡೂ ಸಮ ತೊಗೊಂಡ್ರೂ ನಡೀತದ್ರಿ. ಯಾಕಂದ್ರೆ ಎಳ್ಳು ಬೆಲ್ಲ ಟೇಸ್ಟ್ ಅಂತೂ ಅಷ್ಟು ಸೂಪರ್ ಆಗಿರ್ತದ, ಹಾಗೇನೆ ಶೇಂಗಾ ಬೆಲ್ಲ ಟೇಸ್ಟೂ ಅಷ್ಟು ಮಸ್ತಾಗಿರ್ತದೆ ನೋಡ್ರಿ. ಅದಕ್ಕೆ ಈಗ ಎಳ್ಳು ಮತ್ತು ಶೇಂಗಾ ಹುರ್ಕೊಂಡೆ ಸ್ವಲ್ಪ ಆರ್ಲಿಕ್ಕೆ ಇಡ್ತೀನಿ.
ಆದರೆ ಶೇಂಗಾ ಸಿಪ್ಪಿ ತೆಗಿಯಂಗಿಲ್ಲ ರೀ, ಯಾಕಂದ್ರೆ ಟೇಸ್ಟ್ ಜಾಸ್ತಿ ಬರ್ತದೆ. ಸಿಪ್ಪಿ ಏನು ತೆಗಿಯಂಗಿಲ್ಲ, ಅದರೊಳಗೆ ಶಕ್ತಿ ಇರ್ತದಲ್ರಿ ಅದಕ್ಕೆ. ಮತ್ತು ಒಂದಿಷ್ಟು ಕಣಕ, ಚಪಾತಿಗೊಂದಿಷ್ಟು ಹೋಳಿಗೆ, ಎರಡಕ್ಕೂ ಆಗಬೇಕು. ನಾನು ಗೋಧಿ ಹಿಟ್ಟಿನಿಂದೇ ಮಾಡ್ಲಿಕ್ಕತ್ತೀನಿ. ಬಹಳಷ್ಟು ಜನರು ಮೈದಾ ಯೂಸ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತೇ ಅದ. ನಾನಂತೂ ಮೈದಾ ಯೂಸ್ ಮಾಡಂಗಿಲ್ಲ. ಅದಕ್ಕೆ ಗೋಧಿ ಹಿಟ್ಟು ನಾದಿ ಇಟ್ಕೊಂಡು ಈಗ ಮಿಕ್ಸಿ ಮಾಡಿಕೊಂಡೆ. ಸ್ವಲ್ಪ ಬೆಲ್ಲ ಹಾಕಿ ಎಳ್ಳು, ಶೇಂಗಾ, ಬೆಲ್ಲ ಎಲ್ಲ ಮಿಕ್ಸಿ ಮಾಡಿ ತಕ್ಕೊಂಡೆ. ಹುದುವು ರೆಡಿ ಆಯಿತು. ಹುದುವು ಅಂತ ಕರಿತೀವಿ, ಅಥವಾ ಹೂರ್ಣ ಅಂತಂದ್ರೂ ನಡೀತದೆ ನೋಡ್ರಿ. ಈಗೇನದ ಹೆಸರು ಬೇಳೆನೂ ಕುದ್ದಾವ್ರಿ. ಒಂದಿಷ್ಟು ಮುದ್ದೆ ಪಲ್ಯ, ಹೆಸರು ಬೇಳೆ ಮುದ್ದೆ ಪಲ್ಯ ಮಾಡ್ತೀನಿ. ಮತ್ತು ಹಂಗೆ ಇವತ್ತು ಆ್ಯಕ್ಚುಲಿ ಏನು ಪ್ಲ್ಯಾನ ಇರಲಿಲ್ಲ ರೀ, ಏನು ಅಡುಗೆ ಮಾಡಬೇಕು ಅಂಥೇಳಿ. ನಿನ್ನೆ ಅಂತೂ ಏಕಾದಶಿ ಇತ್ತು, ಹೀಗಾಗಿ ಇವತ್ತು ಏನು ಮಾಡಬೇಕು ಅಂಥೇಳಿ ಪ್ಲ್ಯಾನ ಇರಲಿಲ್ಲ. ಹಂಗೆ ಮತ್ತು ಶೇಂಗಾ ಹೋಳಿಗೆನೂ ಮಕ್ಕಳು ಕೇಳಿದ್ರು ಅಂತ ತಿಳ್ಕೊಂಡು ಮಾಡ್ಲಿಕ್ಕತ್ತೀನಿ. ಅದ್ರ ಜೊತೆಗೆ ಹೆಸರು ಬೇಳೆ ಬ್ರೌನ್ ರೈಸು ಕೂಡಿಸಿ ಬಿಸಿಬೇಳೆ ಭಾತ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಶೇಂಗಾ ಹೋಳಿಗೆ ಮಾಡಿ ತೆಗೆದ್ಬಿಡ್ತೀನಿ. ಶೇಂಗಾ ಹೋಳಿಗೆಗೆ ಟೈಮ್ ಭಾಳ ತೊಗೊಳಂಗಿಲ್ರಿ, ಭಾಳ ಫಾಸ್ಟ್ ಆಗಿಬಿಡ್ತದೆ. ಏನು ಚಪಾತಿನೇ ಲೇಟ್ ನೋಡ್ರಿ. ಶೇಂಗಾ ಹೋಳಿಗೆಗೆ ಚಪಾತಿಗೆ ಕಂಪೇರ್ ಮಾಡಿದ್ರೆ ಶೇಂಗಾ ಹೋಳಿಗೆ ಭಾಳ ಫಾಸ್ಟ್ ಆಗಿ ಆಗ್ತವೆ, ಚಪಾತಿನೇ ಲೇಟ್ ನೋಡ್ರಿ. ಅದಕ್ಕೆ ಮತ್ತು ಹುದುವು ಏನಾರ ಸ್ವಲ್ಪ ಉದುರಾಗಿತ್ತು ಅಂತಂದ್ರೆ ನೀರು ಒಂದು 2-3 ಸ್ಪೂನ್ನಷ್ಟು ನೀರು ಕುದೀತಿರ್ತಾವಲ್ರಿ, ಅವು ನೀರು ಹಾಕಿ ಚೆಂದಾಗಿ ಹುದುವೆಲ್ಲ ಮಿದ್ಕೋಬೇಕ್ರಿ. ಅದು ಇಷ್ಟು ಚೆಂದಾಗಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಹೂರ್ಣ ಭಾಳ ಚಂದ ಆಗ್ತದ್ರಿ. ಅದ್ರ ತಕ್ಕ ಹೋಳಿಗೆನೂ ಭಾಳ ಚಂದ ಬರ್ತಾವ, ಟೇಸ್ಟು ಮಸ್ತಾಗಿರ್ತದೆ. ಮತ್ತು ಶೇಂಗಾ, ಎಳ್ಳು, ಬೆಲ್ಲ ಕೂಡಿಸಿದ್ರೆ ಎಷ್ಟು ರುಚಿ ರೀ, ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಎಳ್ಳು ಆರೋಗ್ಯಕ್ಕೆ ದಿನಂಪ್ರತಿ 1 ಸ್ಪೂನರ ಎಳ್ಳು ಹೊಟ್ಟೆ ಒಳಗೆ ಹೋಗ್ಬೇಕ್ರಿ, ಯಾವ ರೋಗನೂ ಬರಂಗಿಲ್ರಿ. ಅಷ್ಟು ಎಣ್ಣೆ ಅಂಶ ಒಳಗೆ ಹೋಗ್ತದಲ್ರಿ ಹೊಟ್ಟೆ ಒಳಗೆ, ಭಾಳ ಚಲೋ ರೀ ಅದು ಆರೋಗ್ಯಕ್ಕೆ. ಅದಕ್ಕೆ ಹಿಂದಕಿನವ್ರು ಎಲ್ಲದಕ್ಕೂ ಎಳ್ಳು ಹಾಕ್ತಿದ್ರಿ, ಎಳ್ಳು ಪುಡಿ. ಏನೇ ಒಂದು ಚಟ್ನಿ ಮಾಡಿದ್ರು ಎಳ್ಳು ಪುಡಿ ಹಾಕ್ತಿದ್ರು. ನಾವೆಲ್ಲ ಎಳ್ಳ ಯೂಸ್ ಮಾಡಂಗಿಲ್ರಿ. ನಾವು ಯಾವಾಗ ಶೇಂಗಾ ಹೋಳಿಗೆ ಮಾಡೋ ಮುಂದೆ ಅದನ್ನೂ ಥಂಡಿ ದಿವ್ಸನಾಗೆ ನಾವಾಗ ಶೇಂಗಾ ಹೋಳಿಗೆ ಮಾಡ್ತೀವಲ್ರಿ ನಾವು ಎಳ್ಳು ಅಮಾವಾಸ್ಯೆಗೆ, ಅವಾಗಷ್ಟೇ ಎಳ್ಳು ಯೂಸ್ ಮಾಡ್ತೀವಿ ನೋಡ್ರಿ. ಅದಕ್ಕೆ ಎಳ್ಳು ಯಾವಾಗಲೂ ಯೂಸ್ ಮಾಡ್ಬೇಕ್ರಿ ಮಸಾಲೆ ಪುಡಿ ಮಾಡಬೇಕಾದ್ರೆ. ನಾನು ಈಗ ಮಸಾಲೆ ಪುಡಿ ಮಾಡಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ಮತ್ತು ನಿನ್ನೆ ಸ್ಟೋರಿ ಹೇಳಿದ್ನಲ್ರಿ, ನಾ ಆ್ಯಕ್ಚುಲಿ ಅವ್ರ ಹೆಸರು ಹೇಳೀನಿ, ಎಡಿಟ್ ಮಾಡೋ ಮುಂದೆ ಮಿಸ್ ಆಗ್ಯದ್ರಿ. ಬರೀ ಬೆಂಗಳೂರು ಅಂತ ಹೇಳೋದಾಗ್ಯದ. ನಮ್ಮ ಫ್ಯಾಮ್ಲಿಯರು ಬೆಂಗಳೂರು ಸುಜಾತ ಅವರು ನನಗೆ ಅದನ್ನು ಸ್ಟೋರಿ ಸೆಂಡ್ ಮಾಡಿದ್ರಿ. ಅದನ್ನು ನನಗೆ ಇಷ್ಟ ಆಗಿ ನಿನ್ನೆ ನಿಮಗೆ ಹೇಳಿದೆ. ಹಾಗೇನೆ ಇವತ್ತು ಒಂದು ಹೇಳೋಣ ಅಂತ ತಿಳ್ಕೊಂಡು ಹೇಳಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಂಗೆ ಶೇಂಗಾ ಹೋಳಿಗೆ ಆದು ರೀ. ಇನ್ನು ನೆಕ್ಸ್ಟ್ ಏನು ಇವತ್ತು ದ್ವಾದಶಿ ಅಡುಗೆ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಮಾಡೀನಿ ನಾನು. ಮತ್ತು ನಿನ್ನೆ ಏಕಾದಶಿ ಅಂತೂ ನಾವೆಲ್ಲ ಕಟ್ಟನೆ ಮಾಡಿರ್ತೀವಿ, ಹೇಳೀನಿ ನಿಮಗೆ. ಮೊದಲು ಮಕ್ಕಳು ಸಣ್ಣವರಿದ್ದಾಗ ಉಪ್ಪಿಟ್ಟು ಎಲ್ಲ ಮಾಡ್ತಿದ್ದೆ ನಾನು. ಈಗ ಈ ಕಡೆ ದೊಡ್ಡವರಾದ್ಮೇಲೆ ಅವರು ಕೂಡ ಏಕಾದಶಿ ಮಾಡ್ತಾರೆ, ಹಿಂಗಾಗಿ ನಾವು ಏಕಾದಶಿ ಮಾಡ್ತೀವಿ ನೋಡ್ರಿ. ಶೇಂಗಾ ಹೋಳಿಗೆ ರೆಡಿ ಆದು. ಈಗ ಟೊಮೆಟೊ ತೊಳೆದಿನಿ, ಇದನ್ನು ಮಿಕ್ಸಿಗೆ ಹಾಕಿ ಟೊಮೆಟೊ ಚಟ್ನಿ ಮಾಡ್ಲಿಕ್ಕತ್ತೀನಿ. ಭಾಳ ಸಿಂಪಲ್ ಆದ ಚಟ್ನಿ. ಅದಿಷ್ಟು ಮಿಕ್ಸಿ ಹಾಕಿ ಚಟ್ನಿ ಮಾಡ್ತೀನಿ. ಒಂದಿಷ್ಟು ಪಾಲಕ, ಮೆಂತೆ, ಸೌತೆಕಾಯಿ, ಗಜ್ರಿ ಇವು ಬಿಸಿಬೇಳೆ ಭಾತಿಗೆ ಹಾಕಲಿಕ್ಕೆ. ಹಾಗೆ ಇನ್ನೊಂದು ಕಡೆ ಆಲ್ರೆಡಿ ನಾನು ಹೆಸರುಬೇಳೆ ಕುದಿಸಿ ಇಟ್ಕೊಂಡೀನಿ. ಟೇಸ್ಟಿ ತವ್ವಿ ಮಾಡ್ತೀನಿ ರೀ. ಅದರೊಳಗೆ ಏನದ 1 ಮೆಂತೆ 1 ಪಾಲಕ್ ಹಾಕಿ ಮಾಡ್ಲಿಕ್ತೀನಿ. ಮುದ್ದೆ ಪಲ್ಯ ಅಂದ್ರೂ ನಡೀತದ, ಆದ್ರೆ ಖಾರ ಪುಡಿ ಎಲ್ಲ ಏನೂ ಹಾಕಿಲ್ರಿ. ಈಗೇನದ ಒಗ್ಗರಣೆ ಹಾಕ್ಲಿಕ್ತೀನಿ. ಬಿಸಿಬೇಳೆ ಭಾತಿಗೆ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಹಾಕಿ ಮತ್ತು ಹೆಚ್ಚಿ ಇಟ್ಕೊಂಡು ಮೆಂತೆ ಪಲ್ಯ ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅರಿಶಿನ ಪುಡಿ ಒಗ್ಗರಣೆ ಒಳಗೆ ಹಾಕಿದ್ರೂ ನಡೀತದ. ಇಲ್ಲ ಅಂದ್ರೆ ನಾವು ಕುದಿಸಿ ಇಟ್ಕೊಂಡ ಹೆಸರುಬೇಳೆ ಮತ್ತು ಬ್ರೌನ್ ರೈಸ್ ಏನು ಎರಡೂ ಕುದಿಸಿ ಇಟ್ಕೊಂಡೇನಿಲ್ಲ ಅದರೊಳಗೆ ಹಾಕಿದ್ರು ನಡೀತದ. ಇಲ್ಲಿ ನೋಡ್ರಿ ಟೊಮೆಟೊ ಹಣ್ಣು ಚಟ್ನಿ ಮಾಡ್ಲಿಕ್ಕತ್ತೀನಿ. ಮಿಕ್ಸಿ ಮಾಡಿ ಹಾಗೆ ಒಗ್ಗರಣೆ ಹಾಕಿದೆ. 1 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು ಹಾಕಿ ಅದರೊಳಗೆ ಪೇಸ್ಟ್ ಮಾಡಿ ಇಟ್ಕೊಂಡ ಹಣ್ಣು ಟೊಮೆಟೊ ಹಾಕಿದೆ. ಅದನ್ನು ಕುದಿಯೋವರೆಗೂ 2-3 ಕುದಿ ಕುದೀತಂದ್ರೆ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಬೆಲ್ಲ ಹಾಕಿ ಕುದಿಸಿ ತೆಗೆದ್ಬಿಟ್ರೆ ಟೊಮೆಟೊ ಹಣ್ಣು ಸಾಸರೆ ಅನ್ರಿ ಟೊಮೆಟೊ ಹಣ್ಣು ಚಟ್ನಿ ಟೇಸ್ಟಿಯಾಗಿ ರೆಡಿ ಆಗ್ತದೆ. ಇಲ್ಲಿ ನೋಡ್ರಿ ಬಿಸಿಬೇಳೆ ಭಾತು ರೆಡಿ ಆಗ್ಲಿಕ್ಕತ್ತದ. ಮತ್ತು ಬಿಸಿಬೇಳೆ ಭಾತ್ ಮಸಾಲೆನೂ ತೋರಿಸಂದಿರಿ, ಅದನ್ನೂ ಕೂಡ ಮಾಡಿ ತೋರಿಸ್ತೀನಿ ರೀ. ಇದು 1-2 ಕುದಿಬೇಕ್ರಿ. ಮತ್ತು ಬಿಸಿಬೇಳೆ ಭಾತ್ ಒಳಗೆ ನಾನು ಖಾರ ಪುಡಿ ಏನೂ ಹಾಕಿಲ್ರಿ, ಒಣ ಮೆಣಸಿನ್ಕಾಯಿ ಹಾಕೀನಿ. ಮಸಾಲೆ ಪುಡಿ ಮಸಾಲೆ ಪುಡಿ ಒಳಗೆ ಖಾರ ಪುಡಿನೂ ಹಾಕಿಟ್ಟೀನಿ ನಾನು, ಹೀಗಾಗಿ ಅದು ಸಪ್ರೇಟ್ ಖಾರ ಪುಡಿ ಏನು ಹಾಕಲಿಕ್ಕೆ ಹೋಗಲಿಲ್ಲ.
ಮತ್ತು ಇಲ್ಲಿ ಹೆಸರುಬೇಳೆ ತೌವಿ ಅಥವಾ ಹೆಸರುಬೇಳೆ ಮುದ್ದಿ ಪಲ್ಯ ಅಂದ್ರಿ ಯಾವುದೋ ಒಂದು, ಅದರೊಳಗೆ ಒಗ್ಗರಣೆ ಹಾಕಿದೆ. 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಅದರೊಳಗೆ ಏನದ ಪಾಲಕ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆಯೊಳಗೆ ಪಾಲಕ್ ಹಾಕಿ ತಾಳಿಸ್ಕೊಂಡು ಹೆಸರುಬೇಳೆ ಕುದಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆಂದಾಗಿ ಕುದಿಸಿಬಿಡೋದು. ಒಂದು 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮಸಾಲೆ ಪುಡಿ ಹಾಕಿಬಿಟ್ಟಿನಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ. ಕಲರ್ ಕೂಡ ಅಷ್ಟು ಸೂಪರ್ ಆಗಿ ಆಗ್ಯದ ನೋಡ್ರಿ. ಬಿಸಿಬೇಳೆ ಭಾತು ರೆಡಿ ಆಯಿತು, ಮತ್ತು ಶೇಂಗಾ ಹೋಳ್ಗಿನೂ ರೆಡಿ ಆಗ್ಯಾವ, ಮತ್ತು ತೌವಿ ಅಥವಾ ಹೆಸರುಬೇಳೆ ಮುದ್ದಿ ಪಲ್ಯ ಅದನ್ನು ರೆಡಿ ಆಗ್ಯದ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.